ಸೆಕೆಂಡ್ ರೀಡಿಂಗ್ ಫಸ್ಟ್ ಕ್ವಶನ್. ಓಕೆ, ಈಗ ನೋಡ್ರಿ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನ ಸಾಲ್ವ್ ಮಾಡ್ಬೇಕು. ಯಾವ ಮೆಥಡ್ ಇಂದ? ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಓಕೆ, ಫಸ್ಟ್ ನೋಡಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಇಫ್ ಯು ಆಡ್ 1 ಟು ದ ನ್ಯೂಮರೇಟರ್ ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್. ಓಕೆ, ಇಲ್ಲಿ ನೋಡಿದ್ರೆ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ತಾನೆ, 2 ವೇರಿಯೇಬಲ್ ತಗೋಬೇಕು. ಇಲ್ಲಿ ನಿಮಗೆ ಏನ್ ಕಾಣ್ತಾ ಇದೆ, ಒಂದು ನ್ಯೂಮರೇಟರ್ ಇನ್ನೊಂದು ಬಂದು ಡಿನಾಮಿನೇಟರ್. ಓಕೆ, ಇವ್ರಿಬ್ಬರನ್ನ ಏನೋ ತಗೋಣ, ಲೆಟ್ ದ ನ್ಯೂಮರೇಟರ್ and denominator be x and y ಅಂತ ತಗೋಣ. ನ್ಯೂಮರೇಟರ್ x ಅಂತ ತಗೋಣ, ಡಿನಾಮಿನೇಟರ್ y ಅಂತ ತಗೋಣ. ಓಕೆ, ಈಗ ಮತ್ತೆ ಸ್ಟೇಟ್ಮೆಂಟ್ ಹೋದ್ರೆ ಏನ್ ಬರುತ್ತೆ ನೋಡ್ರಿ, ಇಫ್ ಯು ಆಡ್ 1 ಟು ದ ನ್ಯೂಮರೇಟರ್, ನ್ಯೂಮರೇಟರ್ಗೆ 1 ಆಡ್ ಮಾಡಿ, ಆಮೇಲೆ ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಡಿನಾಮಿನೇಟರ್ ಇಂದ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಈ ಫ್ರಾಕ್ಷನ್ ರೆಡ್ಯೂಸಸ್ ಟು 1, ಆನ್ಸರ್ ಏನ್ ಬರುತ್ತಂತೆ, 1 ಬರುತ್ತಂತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತಾ, ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ವೈ ಮೈನಸ್ 1 ಇಂಟು 1 ಏನ್ ಬರುತ್ತೆ, ವೈ ಮೈನಸ್ 1 ಬರುತ್ತೆ. ಈಗ ಏನ್ ಮಾಡ್ರಿ, ಎಕ್ಸ್ ವೈ ಒನ್ ಸೈಡ್ ತಗೊಂಡ್ರಿ, ಪ್ಲಸ್ ವೈ ಕಡೆ ಬಂದ್ರೆ ಮೈನಸ್ ವೈ ಆಯ್ತು, ಮೈನಸ್ 1 ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು, 1 ಪ್ಲಸ್ 1 ಏನು 2, ಇದು ಬಂದು ಈಕ್ವೇಶನ್ 1 ಆಯ್ತು. ಓಕೆ, ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದೆ ನೋಡ್ರಿ, ಇಟ್ ಬಿಕಮ್ಸ್ 1/2, ಆನ್ಸರ್ ಬಂದು 1/2 ಬರುತ್ತಂತೆ. ಇಫ್ ಯು ಓನ್ಲಿ ಆಡ್ 1 ಟು ದ ಡಿನಾಮಿನೇಟರ್, ಅಂದ್ರೆ ನ್ಯೂಮರೇಟರ್ ಸೇಮ್ ಇಟ್ಟು ಡಿನಾಮಿನೇಟರ್ಗೆ ಏನಾದ್ರು 1 ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂತೆ, 1/2 ಬರುತ್ತಂತೆ. ಓಕೆ, ಈಗ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 ಇಂಟು ಎಕ್ಸ್ ಏನಾಯ್ತು, 2x ಆಯ್ತು. ಇದು ಮಲ್ಟಿಪ್ಲೈ ಮಾಡಿದ್ರೆ y ಪ್ಲಸ್ 1 ಇಂಟು 1 y ಪ್ಲಸ್ 1 ಬರುತ್ತೆ. ಓಕೆ, ಈಗ ಎಕ್ಸ್ ವೈ ಒನ್ ಸೈಡ್ ತಗೊಂಡ್ಬಂದ್ರಿ, ಪ್ಲಸ್ ವೈ ಕಡೆ ಬಂದ್ರೆ ಮೈನಸ್ ವೈ, ಇಲ್ಲಿ 1, ಇದೇನಾಯ್ತು, ಇದು ಈಕ್ವೇಶನ್ 2 ಆಯ್ತು. ಈಗ ನನಗೆ ಈಕ್ವೇಶನ್ 1 ಗೊತ್ತು, 2 ಗೊತ್ತು, ಇದನ್ನ ಸಾಲ್ವ್ ಮಾಡೋಣ. ಓಕೆ, ಈಕ್ವೇಶನ್ ಏನು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2, ಇನ್ನೊಂದು ಈಕ್ವೇಶನ್ ಏನು, 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಓಕೆನಾ, ಈಗ ಎಲಿಮಿನೇಷನ್ ಮೆಥಡ್ ಮಾಡಬೇಕಂದ್ರೆ ಏನಿರ್ಬೇಕು, ಐದರ್ ಎಕ್ಸ್ ಆದ್ರೂ ಸೇಮ್ ಇರ್ಬೇಕಿಲ್ಲ ವೈ ಆದ್ರೂ ಸೇಮ್ ಇರ್ಬೇಕು, ಹೌದಾ? ಓಕೆ, ಇಲ್ಲಿ ವೈ ಸೇಮ್ ಇದೆ. ಓಕೆ, ಬಟ್ ಇಬ್ರು ಸೇಮ್ ಸೈನ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗ್ಬೇಕಂದ್ರೆ ಒಂದು ಪ್ಲಸ್ ಇರ್ಬೇಕು, ಇನ್ನೊಂದು ಮೈನಸ್ ಇರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇದ್ರ ಸೈನ್ ಮೈನಸ್ ಇರೋದು ಏನ್ ಮಾಡ್ತೀನಿ, ಪ್ಲಸ್ ಅಂತ ಕನ್ವರ್ಟ್ ಮಾಡ್ತೀನಿ. ಇದನ್ನ ಕನ್ವರ್ಟ್ ಮಾಡಿದ್ರೆ ಈ ಲೈನ್ ಆಗಿರೋದೆಲ್ಲ ಚೇಂಜ್ ಮಾಡ್ಬೇಕು. ಇದು ಪ್ಲಸ್ ಇರೋದೇನಾಯ್ತು, ಮೈನಸ್ ಆಯ್ತು, ಇದು ಪ್ಲಸ್ ಇರೋದೇನಾಯ್ತು, ಮೈನಸ್ ಆಯ್ತು. ಈಗ ನೋಡ್ರಿ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗ್ತವೆ, ಸಬ್ಟ್ರಾಕ್ಟ್ ಮಾಡ್ತೀವಿ. 2x ಅಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ 1x, 2x ಅಲ್ಲಿ 1x ಹೋದ್ರೆ 1x, ಇದೇನಾಯ್ತು, ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಗ್ಬಿಡ್ತು, ಈಸ್ ಈಕ್ವಲ್ ಟು -2 -1 ಏನಾಗುತ್ತೆ, ಇಲ್ಲಿ ನೋಡ್ರಿ, ಇಲ್ಲಿ ಬ್ರಾಕೆಟ್ ಇರೋ ಸೈನ್ ತಗೋಬೇಕು, 2 ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ, 2 + 1 3, ಎಕ್ಸ್ ಈಕ್ವಲ್ ಟು -3 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್, ಎಕ್ಸ್ ವ್ಯಾಲ್ಯೂ ಏನಾಯ್ತು 3 ಬಂತು. ಇದನ್ನು ನಾವು ಈಕ್ವೇಶನ್ 1 ಅಲ್ಲಿ ಹಾಕೋಣ. ಓಕೆ, ಪುಟ್ ಎಕ್ಸ್ ಈಕ್ವಲ್ ಟು 3 ಇನ್ ಈಕ್ವೇಶನ್ 1. ನೀವು 1 ಅಲ್ಲ ಹಾಕ್ರಿ, 2 ಅಲ್ಲ ಹಾಕ್ರಿ, ಆನ್ಸರ್ ಸೇಮೇ ಬರುತ್ತೆ. ಈಕ್ವೇಶನ್ 1 ಏನಲ್ಲಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಓಕೆ, ಎಕ್ಸ್ ಇದ್ದಲ್ಲಿ ಏನು 3 ಮೈನಸ್ ವೈ ಇಸ್ ಈಕ್ವಲ್ ಟು -2, ಮೈನಸ್ ವೈ ಇಸ್ ಈಕ್ವಲ್ ಟು -2 +3 ಆ ಕಡೆ ಹೋದ್ರೆ ಏನಾಗುತ್ತೆ, -3 ಆಗುತ್ತೆ, ಮೈನಸ್ ವೈ ಇಸ್ ಈಕ್ವಲ್ ಟು -5 ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್, ವೈ ವ್ಯಾಲ್ಯೂ ಏನಾಯ್ತು 5 ಆಯ್ತು. ಈಗ ನೀವು ನೋಡಿದ್ರೆ ನ್ಯೂಮರೇಟರ್ ಏನಾಯ್ತು, ನ್ಯೂಮರೇಟರ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು 3 ಆಯ್ತು. ಓಕೆ, ಡಿನಾಮಿನೇಟರ್ ಬಂದು ಏನಾಯ್ತು, ಡಿನಾಮಿನೇಟರ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 5 ಬಂತು. ಬಟ್ ಅವ್ನು ನಮ್ಗೆ ಏನ್ ಕೇಳಿದ್ದು, ವಾಟ್ ಈಸ್ ದ ಫ್ರಾಕ್ಷನ್. ಫ್ರಾಕ್ಷನ್ ಯಾವ ಟೈಪ್ ಇತ್ತು ಹೇಳ್ರಿ, ಫ್ರಾಕ್ಷನ್ ಅಂದ್ರೆ ನಮಗೇನು ನ್ಯೂಮರೇಟರ್ ಬೈ ಡಿನಾಮಿನೇಟರ್, ಹೌದಾ? ಸೊ ಇಲ್ಲಿ ನ್ಯೂಮರೇಟರ್ ಎಕ್ಸ್ ಅಂತ ತಗೊಂಡಿನಿ, ಡಿನಾಮಿನೇಟರ್ ವೈ ಅಂತ ತಗೊಂಡಿನಿ. ಈಗ ಹೇಳ್ರಿ, ಎಕ್ಸ್ ಬೈ ವೈ ಅಂದ್ರೆ 3/5. ಸೊ ಫ್ರಾಕ್ಷನ್ ಬಂದ್ಬಿಟ್ಟು ಏನು 3/5.